Hello dear students, welcome back to the physics classes. In the last class we studied electricity chapter. In that also we studied the some concept regarding the electricity, like what is electricity, what are the topics that include the electricity, like we studied charge, what is the SI unit of charge, what are the small units that are used to measure the charge. That is, the SI unit of charge is coulomb. Smallest units we are used to measure the charges are millicoulomb, microcoulomb and also some of the other units. ಅದೇ ರೀತಿ ನಾವು ಚಾರ್ಜ್ ಆದಮೇಲೆ ನಾವು ಯಾವುದ್ರ ಬಗ್ಗೆ ಕಲ್ತ್ವಿ, ಕರೆಂಟ್ ಅನ್ನೋ ಒಂದು ಡೆಫಿನೇಷನ್ ಬಗ್ಗೆ ಕಲ್ತ್ವಿ. ಕರೆಂಟ್ ಅಂದರೆ ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ರೆಪ್ರೆಸೆಂಟೆಡ್ ಬೈ ಐ, ದಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಕ್ಯೂ ಡಿವೈಡೆಡ್ ಬೈ ಟಿ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ದ ಎಸ್ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್ ಅಂತ ಹೇಳಿದ್ವಿ. ಆಂಪಿಯರ್ ಅನ್ನೋದು ತುಂಬ ದೊಡ್ಡ ಯೂನಿಟ್ ಆಗಿರೋದ್ರಿಂದ ವಿ ಆರ್ ಯೂಸಿಂಗ್ ವೆರಿ ಸ್ಮಾಲ್ ಯೂನಿಟ್ಸ್ ವಿಚ್ ಆರ್ ಯೂಸ್ ಟು ಮೆಷರ್ ದ ಕರೆಂಟ್, ದಟ್ ಆರ್ 1 milli ampere, another one will be the 1 micro ampere. ತುಂಬ ಅದರ್ ಯೂನಿಟ್ಸ್ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ ಅಥವಾ ನಿಮ್ಮ ಟೆಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಒಂದು ಮಿಲಿ ಆಂಪಿಯರ್, ಅನದರ್ ಒನ್ ವಿಲ್ ಬಿ ಮೈಕ್ರೋ ಆಂಪಿಯರ್. ಮಿಲಿ ಆಂಪಿಯರ್ ಇಸ್ ಈಕ್ವಲ್ ಟು 1 into 10 to the power of -3 ಆಂಪಿಯರ್. ಮೈಕ್ರೋ ಆಂಪಿಯರ್ ಇಸ್ ನಥಿಂಗ್ ಬಟ್ 1 into 10 to the power of -6 ಆಂಪಿಯರ್. ಇದಾದ್ಮೇಲೆ ನಾವು ಸಮ್ ಡೆಫಿನೇಷನ್ ಕಲ್ತ್ವಿ. ಏನು ಅಂತ ಅಂದ್ರೆ the direction of the current. Direction of the current ಏನು? The conventional direction of the current is nothing but opposite to the electron direction. Opposite to the electron direction. Electron in a direction in a opposite. Electron direction. Otherwise we also call it as ಏನಂತ ಕರಿತೀವಿ, conventionally direction of the positive charges. Direction of the current is nothing but direction of ಪಾಸಿಟಿವ್ ಚಾರ್ಜಸ್. ಪಾಸಿಟಿವ್ ಚಾರ್ಜ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೋ ಆ ಡೈರೆಕ್ಷನ್ ನಾವೇನಂತ ಕರಿತೀವಿ, ಕರೆಂಟ್ ಡೈರೆಕ್ಷನ್. ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಹಾಗಾದ್ರೆ ಪಾಸಿಟಿವ್ ಚಾರ್ಜಸ್ ಕಂಡಕ್ಟರ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಲೆಟ್ ಅಸ್ ಟೇಕ್ ಎ ವೈರ್. ವೈರ್ ಇಸ್ ನಥಿಂಗ್ ಬಟ್ ಎ ಕಂಡಕ್ಟರ್. ದಿಸ್ ಇಸ್ ದ ವೈರ್. ಓಕೆ, ದಿಸ್ ಇಸ್ ದ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ದ ನೆಗೆಟಿವ್ ಟರ್ಮಿನಲ್. ಇದು ಪ್ಲಸ್, ದಿಸ್ ಇಸ್ ದ ಮೈನಸ್. ಎಲೆಕ್ಟ್ರಾನ್ಸ್ ಯಾವಾಗಲೂ ಕೂಡ ನೆಗೆಟಿವ್ ಇಂದ ಪಾಸಿಟಿವ್ ಮೂವ್ ಆಗುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಡೈರೆಕ್ಷನ್ ಇಂಪಾರ್ಟೆಂಟು. ಎಲೆಕ್ಟ್ರಾನ್ ಡೈರೆಕ್ಷನ್. ಎಲೆಕ್ಟ್ರಾನ್ ಡೈರೆಕ್ಷನ್. ಎಲೆಕ್ಟ್ರಾನ್ ಯಾವಾಗಲೂ ಕೂಡ ದೇ ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್. ನೆನ್ಪಿಟ್ಕೋಬೇಕು, ಎಲೆಕ್ಟ್ರಾನ್ ಡೈರೆಕ್ಷನ್ ನಾವೇನು ಹೇಳ್ತೀವಿ, ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಟು negative terminal to positive terminal of the cell. Positive terminal of the cell. Positive terminal of the cell. ಸಿಮಿಲರ್ಲಿ ಹಾಗಾದ್ರೆ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು, ದ ಕರೆಂಟ್ ಡೈರೆಕ್ಷನ್ ಈಸ್ ಆಪೋಸಿಟ್ ಟು ದ ಎಲೆಕ್ಟ್ರಾನ್ ಡೈರೆಕ್ಷನ್. ಹಾಗಾದ್ರೆ ಕರೆಂಟ್ ಏನಾಗಬೇಕು, ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು. ಸೊ ಪಾಸಿಟಿವ್ ಇಂದ ನೆಗೆಟಿವ್, ದಟ್ ಈಸ್ ಆಪೋಸಿಟ್ ಟು ದ ಎಲೆಕ್ಟ್ರಾನ್ ಡೈರೆಕ್ಷನ್. ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಟು, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ನಮಗೆ ಕರೆಂಟಿನ ಡೈರೆಕ್ಷನ್ ಗೊತ್ತಾಯಿತು, ಎಲೆಕ್ಟ್ರಾನಿನ ಡೈರೆಕ್ಷನ್ ಗೊತ್ತಾಯಿತು. ಎಲೆಕ್ಟ್ರಾನಿನ ಡೈರೆಕ್ಷನ್ ಈಸ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್. ಕರೆಂಟಿನ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್. ಇದು ಒಂದು ಐಡಿಯಾ ನಿಮಗಿರಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಅನ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ, ದಟ್ ಈಸ್ ಕರೆಂಟ್ ಈಸ್ ಮೆಷರ್ಡ್ ಬೈ ಎ ಇನ್ಸ್ಟ್ರೂಮೆಂಟ್, ವಿ ಆರ್ ಕಾಲ್ ಇಟ್ ಆಸ್ ಅಮ್ಮೀಟರ್. ಅಮ್ಮೀಟರ್. ಅಮ್ಮೀಟರ್ ಅಂತ ಅಂದ್ರೆ ಇಟ್ ಈಸ್ ಎ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್, ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು measure the current, measure the electric current. Ammeter is the instrument used to measure the electric current. ಈ ಒಂದು ಕಾನ್ಸೆಪ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಕಾನ್ಸೆಪ್ಟ್, ಅಮ್ಮೀಟರ್ ಅನ್ನೋದನ್ನ, ಅಮ್ಮೀಟರ್ ಇಸ್ ಎ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಕರೆಂಟ್. ಅನದರ್ ಥಿಂಗ್ ಇಸ್ ಅಮ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಇನ್ ದ ಸರ್ಕ್ಯೂಟ್. ಇದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಸರ್ಕ್ಯೂಟ್ ಅಲ್ಲಿ. ಸೀರೀಸ್ ಕನೆಕ್ಷನ್ ಯಾವಾಗಲೂ ಕೂಡ ಏನು ಮಾಡಿರ್ತಾರೆ ಅಂದರೆ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟ್ ಬರೀತೀನಿ ನೋಡಿ. ಸೇ ದಿಸ್ ಇಸ್ ದ ಬ್ಯಾಟರಿ. ಓಕೆ, ಇಲ್ಲೊಂದು ಪ್ಲಗ್ ಕೀ ಅಂತ ಕರಿತೀವಿ ಇದಕ್ಕೆ. ದಿಸ್ ಇಸ್ ದ ಪ್ಲಗ್ ಕೀ
ಇಯರ್ ಕರೆಂಟಿಗೆ ಹೋಗ್ತಾ ಇದೆ. ಇಲ್ಲೊಂದು ನಾನು ಬಲ್ಬ್ನ ತೊಗೊಳ್ತೀನಿ, ಬಲ್ಬ್, ದಿಸ್ ಇಸ್ ದ ಬಲ್ಬ್. ಓಕೆ, ದೆನ್ ಇಟ್ ಈಸ್ ಕನೆಕ್ಟೆಡ್ ಟು ದ, ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಅಮ್ಮೀಟರ್ನ ಕನೆಕ್ಟ್ ಮಾಡ್ತೀನಿ. ದಿಸ್ ಇಸ್ ದ ಅಮ್ಮೀಟರ್ ವಿಚ್ ಇಸ್ ಕನೆಕ್ಟೆಡ್. ನೋಡಿ, ಅಮ್ಮೀಟರ್ನ ಯಾವಾಗಲೂ ನಾವು ಸರ್ಕ್ಯೂಟಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೀರೀಸ್ ಅಂದರೆ ಎಂಡಿಂದ ಎಂಡಿಗೆ ಕನೆಕ್ಷನ್, ಎಂಡಿಂದ ಎಂಡಿಗೆ. ಪ್ಲಗ್ ಕೀನ ನಾನು ಕೆ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ದಿಸ್ ಈಸ್ ದ ಪ್ಲಗ್ ಕೀ, ದಿಸ್ ಈಸ್ ದ ಬ್ಯಾಟ್ರಿ, ಪ್ಲಸ್ ಟರ್ಮಿನಲ್, ಮೈನಸ್ ಟರ್ಮಿನಲ್. ಕರೆಂಟ್ ಹೇಗೆ ಹೋಗಬೇಕು? ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಹೋಗ್ಬೇಕಲ್ವಾ? ಕರೆಂಟ್ ಡೈರೆಕ್ಷನ್, ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್. ಪಾಸಿಟಿವ್ ಇಂದ ಏನಾಗ್ತಿದೆ? ನೆಗೆಟಿವ್ಗೆ ಹೋಗ್ತದೆ. ಇಲ್ಲಿ ನೋಡಿ, ಈಗ ಹೋಗುತ್ತೆ. ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್. ಈಗ ಹೋಗ್ಬಿಟ್ಟು ವಾಪಸ್ ಏನು ಬರುತ್ತೆ? ನೆಗೆಟಿವ್ ಟರ್ಮಿನಲ್ಗೆ ಬರ್ತದೆ. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ವೆರಿ ಇಂಪಾರ್ಟೆಂಟ್. ಇದನ್ನು ನಾವು, ಈ ಸರ್ಕ್ಯೂಟ್ನ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವಿಚ್ ಇನ್ಕ್ಲೂಡ್ ಬಲ್ಬ್, ಅಮ್ಮೀಟರ್ ಆಸ್ ವೆಲ್ ಆಸ್ ಬ್ಯಾಟರಿ ಆರ್ ಸೆಲ್ ಆ್ಯಂಡ್ ಆಲ್ಸೋ ಪ್ಲಗ್ ಕೀ. ನೆಕ್ಸ್ಟ್ ಬರ್ತಾ ಬರ್ತಾ ನಿಮಗೆ ಇನ್ನೂ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ವೋಲ್ಟ್ ಮೀಟರ್ ಆಗಿರ್ಬೋದು, ಗ್ಯಾಲ್ವನಾ ಮೀಟರ್ ಆಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ಸೊ ನಮಗೆ ಗೊತ್ತಾಯಿತು, ಕರೆಂಟನ್ನ ಅಮ್ಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟಿಂದ ಮೆಷರ್ ಮಾಡ್ತೀವಿ. ಅಮ್ಮೀಟರ್ನ ಯಾವಾಗಲೂ ಕೂಡ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ದ ನೆಗೆಟಿವ್ ಟರ್ಮಿನಲ್. ದೆನ್ another thing will be the direction of the electron is from negative terminal to the positive terminal. Next, define SI unit of current. ಇದು ಕೂಡ ತುಂಬ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್. ಆರ್ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ನೋಡಿ, ಈಗ ಹೇಗೆ ಡಿಫೈನ್ ಮಾಡೋದು ಅಂತ ನಮಗೆ ಗೊತ್ತಿದೆ. I is equal to Q divided by T. ಇಲ್ಲೇನು ಹೇಳಿದ್ದಾರೆ ಅಂದರೆ, I ಕರೆಂಟು 1 ಆಂಪಿಯರ್ ಆಗಬೇಕಂದ್ರೆ Q ಮತ್ತು T ಏನಾಗಿರಬೇಕು? ನೋಡಿ, I is equal to 1 ಆಂಪಿಯರ್ ಆಗಬೇಕಂದ್ರೆ Q ಏನಾಗಬೇಕು? 1 ಕೂಲಮ್ ಆಗಬೇಕು. T is equal to ಏನಾಗಬೇಕು? 1 ಸೆಕೆಂಡ್ ಆಗಬೇಕು. I 1 ಆಂಪಿಯರ್ ಆಗುತ್ತೆ ಯಾವಾಗ? Q 1 ಕೂಲಮ್ ಆದಾಗ T ಏನಾಗಬೇಕು? 1 ಸೆಕೆಂಡ್ ಆಗಬೇಕು. ನೋಡಿ, ಇದನ್ನು ಹೇಗೆ ಡಿಫೈನ್ ಮಾಡೋದಂದರೆ, ಕರೆಂಟ್ flowing through the conductor is said to be 1 ampere when 1 coulomb of charge flows in 1 second. 1 ಕೂಲಮ್ ಆಫ್ ಚಾರ್ಜು 1 ಸೆಕೆಂಡಲ್ಲಿ ಫ್ಲೋ ಆದರೆ ಒಂದು ವೈರಲ್ಲಿ, ಆಗ ಕರೆಂಟನ್ನು ನಾವೇನಂತ ಕರಿತೀವಿ? 1 ಆಂಪಿಯರ್ ಅಂತ ಕರಿತೀವಿ. ದಟ್ ಈಸ್ ಕರೆಂಟ್ ಈಸ್ 1 ಆಂಪಿಯರ್. ಕರೆಂಟ್ ಈಸ್ 1 ಆಂಪಿಯರ್ ವೆನ್ 1 ಕೂಲಮ್ ಆಫ್ ಚಾರ್ಜ್ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್. 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್. ನೋಡಿ, ಇದು 1 ಆಗಿ ಇದು 1 ಆದರೆ ಐ ಏನಾಗುತ್ತೆ? 1 ಆಗುತ್ತೆ. ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಡಿಫೈನ್ SI ಯೂನಿಟ್ ಆಫ್ ಕರೆಂಟ್. ಅಂದರೆ ನಾವು ಡೆಫಿನೇಷನ್ ಹೇಳಬೇಕು, ಆ SI ಯೂನಿಟ್ನ ಡೆಫಿನೇಷನ್. ವಾಟ್ ಈಸ್ SI ಯೂನಿಟ್ ಆಫ್ ಕರೆಂಟ್ ಅಂದರೆ ನಾವು ಜಸ್ಟ್ ಮೆನ್ಷನ್ ಮಾಡಿದರೆ ಸಾಕು. ದ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಅದನ್ನು ಡಿಫೈನ್ ಮಾಡಿ ಅಂದರೆ ಈ ರೀತಿ ಡಿಫೈನ್ ಮಾಡಬೇಕು. ಓಕೆ, ಒಂದೆರಡು ಪ್ರಾಬ್ಲಮ್ನ ನೋಡೋಣ ನಾವು. ಎಕ್ಸಾಮಿನೇಷನಲ್ಲಿ ಈ ಪ್ರಾಬ್ಲಮ್ನ ಕೇಳಿದರೆ ಏನಂದರೆ, ಕ್ಯಾಲ್ಕುಲೇಟ್ ದ ಚಾರ್ಜ್ ಇಫ್ 2 ಆಂಪಿಯರ್ ಕರೆಂಟ್ ಫ್ಲೋಸ್ ಥ್ರೂ ದ ವೈರ್ ಫಾರ್ 20 ಮಿನಿಟ್ಸ್. ನೋಡಿ, ಪ್ರಾಬ್ಲಮ್ ಕಂಪ್ಲೀಟ್ ಅರ್ಥ ಆಗಲಿದ್ರು ಪರವಾಗಿಲ್ಲ, ಏನು ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಚಾರ್ಜನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯೂನ ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? 2 ಆಂಪಿಯರ್. ಆಂಪಿಯರ್ ಅಂತ ಇದೆಯಲ್ವಾ, ಯಾವ್ದ್ರದ್ದು ಯೂನಿಟ್ ಇದು? ಕರೆಂಟಿಂದ ಯೂನಿಟ್. I is equal to ಎಷ್ಟು ಕೊಟ್ಟಿದ್ದಾರೆ? 2 ಆಂಪಿಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರೆಂಟ್ ಫ್ಲೋಯಿಂಗ್ ಟು ವೈರ್ ಫಾರ್ 20 ಮಿನಿಟ್ಸ್. 20 ಮಿನಿಟ್ಸ್ ಅಂದರೆ ಯಾವುದು? ಟೈಮಿನ ಯೂನಿಟ್ ಅಲ್ವಾ. ಸೊ ಟೈಮ್ ಕೊಟ್ಟಿದ್ದಾರೆ ಎಷ್ಟು? 20 ಮಿನಿಟ್ಸ್ ಕೊಟ್ಟಿದ್ದಾರೆ. ನೋಡಿ, ಟೈಮು ಯಾವಾಗಲೂ ಕೂಡ ಸೆಕೆಂಡ್ಸ್ ಅಲ್ಲಿ ಇರಬೇಕು. ಇಲ್ಲಿ ಏನು ಯೂನಿಟ್ ಕೊಟ್ಟಿದ್ದಾರೆ? ಮಿನಿಟ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಇವಾಗ? ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ 1 ಮಿನಿಟ್ ಅಂದರೆ 60 ಸೆಕೆಂಡ್ ಅಲ್ವಾ. 60ನ ಮಲ್ಟಿಪ್ಲೈ ಮಾಡಿದ್ರು ಎಷ್ಟಾಯಿತು? 6 12 1200 ಸೆಕೆಂಡ್. ನಮಗೇನಾಯಿತು? ಟೈಮು ಸೆಕೆಂಡಿಗೆ ಕನ್ವರ್ಟ್ ಆಯಿತು. ಈಗ ಕ್ಯೂ ಐ ಇ ಟಿ ಇದಕ್ಕಿರ್ತಕ್ಕಂಥ ರಿಲೇಷನ್ ಯಾವುದು? I is equal to Q divided by T. ಅದನ್ನು ಯೂಸ್ ಮಾಡ್ತೀನಿ. I is equal to Q divided by T. ಸೊ ಐನ ನಾವು ಕೊಟ್ಟಿದ್ದಾರಲ್ವಾ, I is to Q ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು? ಟೈಮ್ ಕೊಟ್ಟಿದ್ದಾರಲ್ವಾ, 1200. ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ Q is equal to ಏನಾಯಿತು? Q ಇಲ್ಲೇ ಇದೆ, ಇದೇನಾಯಿತು? ಇಲ್ಲಿಗೆ ಬಂತು. 2 × 1200. ಸೊ 12 24, 2400 ಕೂಲಮ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಅಲ್ಲಿ ಐ ಕೊಟ್ಟಿದ್ರು, T
ಟಿ ಕೊಟ್ಟಿದ್ರು, ನಾನು ಕ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ಇಸ್ ಈಕ್ವಲ್ ಟು ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಐ ತೊಗೊಂಡಿದ್ದೀನಿ ಮತ್ತು ಟಿ ತೊಗೊಂಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಆನ್ಸರ್. ಅದೇ ಟೈಪ್ ಆಫ್ ಪ್ರಾಬ್ಲಮ್ಮು ಇನ್ನೆರಡು ಪ್ರಾಬ್ಲಮ್ ಇದೆ. ಇಲ್ಲೇನಿದೆ, ಕ್ಯಾಲ್ಕುಲೇಟ್ ದ ಕರೆಂಟ್. ಇಲ್ಲಿ ನಾವು ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ, ಅಂದರೆ ಕ್ಯೂ ಕೊಟ್ಟಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರಲ್ವಾ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಇದೇ ಫಾರ್ಮುಲಾ ಸೇಮ್. ಕ್ಯೂ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ, ಐ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ನಾನು. ಕರೆಂಟ್ ಕೊಟ್ಟಿದ್ದಾರಲ್ವಾ 2 ಆಂಪಿಯರ್, ಅದೇ ರೀತಿ ಚಾರ್ಜ್ ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಸೇಮ್ ಫಾರ್ಮುಲಾ. ಇಲ್ಲಿ ಐ ಕೊಟ್ಟಿದ್ದಾರೆ, ಕ್ಯೂ ಕೊಟ್ಟಿದ್ದಾರೆ, ಟಿ ಕ್ಯಾಲ್ಕುಲೇಟ್ ಮಾಡಿ. ಏನು ಮಾಡ್ತೀರಾ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಐ ಇಂಟು ಟಿ ಇಸ್ ಈಕ್ವಲ್ ಟು ಕ್ಯೂ ಆಯ್ತಲ್ವಾ. ಐ ಇಂಟು ಟಿ ಇಸ್ ಈಕ್ವಲ್ ಟು ಕ್ಯೂ. ಟಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಐ. ಕ್ಯೂ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ, ಯು ಕ್ಯಾನ್ ಗೆಟ್ ದ ಆನ್ಸರ್. ಈ ಆನ್ಸರ್ಗಳನ್ನ ನೀವು ಕಮೆಂಟ್ ಮಾಡಿ, ನಾನು ಯಾವುದೋ ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು.